ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ 20th ಏಪ್ರಿಲ್ದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೂ ಈಸ್ ಅಪಾಯಿಂಟೆಡ್ ಆಸ್ ದ ನ್ಯೂ ಅಂಬಾಸಡರ್ ಫಾರ್ ದ ವರ್ಲ್ಡ್ ವೈಲ್ಡ್ ಫಂಡ್ WWF ಇಂಡಿಯಾಸ್ ಎನ್ವಿರಾನ್ಮೆಂಟ್ ಎಜುಕೇಷನ್ ಪ್ರೋಗ್ರಾಮ್. ವರ್ಲ್ಡ್ ವೈಡ್ ಫಂಡ್ ಭಾರತದ ಪರಿಸರ ಶಿಕ್ಷಣ ಕಾರ್ಯಕ್ರಮದ ಹೊಸ ರಾಯಭಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ವಿಶ್ವನಾಥ್ ಆನಂದ್. ವರ್ಲ್ಡ್ ವೈಡ್ ಫಂಡ್ ಭಾರತದ ಪರಿಸರ ಶಿಕ್ಷಣ ಕಾರ್ಯಕ್ರಮದ ಹೊಸ ರಾಯಭಾರಿಯಾಗಿ ಚೆಸ್ ಮಾಸ್ಟರ್ ವಿಶ್ವನಾಥ್ ಆನಂದ್ ಅವರನ್ನು ನೇಮಿಸಲಾಗಿದೆ. ಸ್ನೇಹಿತರೆ, ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಅನ್ನು 1961ರಲ್ಲಿ ಸ್ಥಾಪಿಸಲಾಯಿತು. ಆ್ಯಂಡ್ ಸ್ನೇಹಿತರೆ, ವಿಶ್ವನಾಥ್ ಆನಂದ್ ಅವರು ವನ್ಯಜೀವಿ ಸಂರಕ್ಷಣೆಯನ್ನು ಬೆಂಬಲಿಸುತ್ತಾರೆ ಮತ್ತು ಪರಿಸರಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ದೇಶಾದ್ಯಂತ ಮಕ್ಕಳಿಗೆ ಶಿಕ್ಷಣ ನೀಡಲಿದ್ದಾರೆ. WWF ವರ್ಲ್ಡ್ ವೈಡ್ ಫಂಡ್ದು ಹೆಡ್ಕ್ವಾರ್ಟರ್ ಸ್ನೇಹಿತರೆ ಗ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್ನಲ್ಲಿದೆ. ಆ್ಯಂಡ್ WWFದು ಪ್ರಸ್ತುತ ಡೈರೆಕ್ಟರ್ ಮಾರ್ಕೋ ಲಂಬಾರ್ಟಿನಿ. The RBI, Reserve Bank of India, has reduced reserve repo rate by how many basis points? RBI ರಿಸರ್ವ್ ರೆಪೋ ದರವನ್ನು ಎಷ್ಟು ಬೇಸಿಸ್ ಪಾಯಿಂಟ್ಗಳಿಂದ ಕಡಿಮೆ ಮಾಡಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, 25 ಬೇಸಿಸ್ ಪಾಯಿಂಟ್ಸ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಿರ ರಿಸರ್ವ್ ರೆಪೋ ದರವನ್ನು 25 ಬೇಸಿಸ್ ಪಾಯಿಂಟ್ಗಳಿಂದ 4% 3.75ಕ್ಕೆ ಇಳಿಸಿದೆ. ಆ್ಯಂಡ್ ಸ್ನೇಹಿತರೆ, ನೀತಿ ರೆಪೋ ದರವು ಬದಲಾಗುವುದಿಲ್ಲ. ರಿವರ್ಸ್ ರೆಪೋ ದರವು ಭಾರತೀಯ ರಿಸರ್ವ್ ಬ್ಯಾಂಕ್ ದೇಶದ ವಾಣಿಜ್ಯ ಬ್ಯಾಂಕುಗಳಿಂದ ಹಣವನ್ನು ಏರುವಲು ಪಡೆಯುವ ದರವಾಗಿದೆ. RBIದು ಗವರ್ನರ್ ಸ್ನೇಹಿತರೆ ಶಕ್ತಿಕಾಂತ್ ದಾಸ್. ಆ್ಯಂಡ್ RBIದು ಹೆಡ್ಕ್ವಾರ್ಟರ್ಸ್ ಮುಂಬೈನಲ್ಲಿದೆ. ಅಕಾರ್ಡಿಂಗ್ ಟು UN ರಿಪೋರ್ಟ್, ವಿಚ್ ಕಾಂಟಿನೆಂಟ್ ಕುಡ್ ಸಿ 3 lakh COVID-19 ಡೆತ್ಸ್ ದಿಸ್ ಇಯರ್? UN ಹೊಸ ವರದಿಯ ಪ್ರಕಾರ ಈ ವರ್ಷ ಯಾವ ಖಂಡದಲ್ಲಿ 3 lakh COVID-19 ಸಾವು ಸಂಭವಿಸಬಹುದು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಆಫ್ರಿಕಾ. ಏಪ್ರಿಲ್ 17ರಂದು ಬಿಡುಗಡೆಯಾದ ಹೊಸ UN ವರದಿಯ ಪ್ರಕಾರ ಆಫ್ರಿಕಾವು ಈ ವರ್ಷ COVID-19 ವೈರಸ್ನಿಂದ 3 lakh ಸಾವುಗಳನ್ನು ನೋಡಬಹುದು. ಯಾವುದೇ ಮಧ್ಯಸ್ಥಿಕೆಗಳಿಲ್ಲದ ಕೆಟ್ಟ ಪರಿಸ್ಥಿತಿಯಲ್ಲಿ ಆಫ್ರಿಕಾವು 3.3 ಮಿಲಿಯನ್ ಸಾವುಗಳು ಮತ್ತು 1.2 ಬಿಲಿಯನ್ ಸೋಂಕುಗಳನ್ನು ನೋಡಬಹುದು. ಮತ್ತು ಉತ್ತಮ ಸನ್ನಿವೇಶದಲ್ಲಿ ಖಂಡವು 122 ದಶಲಕ್ಷ ಹೆಚ್ಚಿನ ಸೋಂಕುಗಳನ್ನು ನೋಡುತ್ತದೆ ಎಂದು ಈ ವರದಿ ಹೇಳುತ್ತದೆ. ಇಂಡಿಯಾ ಹ್ಯಾಸ್ ಲಿಫ್ಟೆಡ್ ಬ್ಯಾನ್ ಆನ್ ದ ಎಕ್ಸ್ಪೋರ್ಟ್ ಆಫ್ ಫಾರ್ಮುಲೇಷನ್ಸ್ ಮೇಡ್ ಫ್ರಮ್ ವಿಚ್ ಡ್ರಗ್? ಯಾವ ಡ್ರಗ್ ಇಂದ ತಯಾರಿಸಿದ ಸೂತ್ರೀಕರಣ ರಫ್ತು ಮೇಲಿನ ನಿಷೇಧವನ್ನು ಭಾರತ ತೆಗೆದುಹಾಕಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಪ್ಯಾರಾಸಿಟಮಾಲ್. ಪ್ಯಾರಾಸಿಟಮಾಲ್ನಿಂದ ತಯಾರಿಸಿದ ಸೂತ್ರೀಕರಣಗಳ ರಫ್ತಿಗೆ ವಿಧಿಸಲಾದ ನಿರ್ಬಂಧವನ್ನು ಭಾರತವು ಏಪ್ರಿಲ್ 17ರಂದು ತೆಗೆದುಹಾಕಿತು. ಮಾರ್ಚ್ 3ರಂದು ಭಾರತ ಸರ್ಕಾರ ನಿಷೇಧ ಹೇರಿತ್ತು ಮತ್ತು ಆಗ 26 ಫಾರ್ಮಾ ಪದಾರ್ಥಗಳು ಮತ್ತು ಮೆಡಿಸಿನ್ ರಫ್ತು ನಿರ್ಬಂಧಿಸಲಾಗಿತ್ತು. The Sports Ministry has initiated first ever online training of coaches during COVID-19 lockdown. Who is the present Minister of Sports? COVID-19 ಲಾಕ್ಡೌನ್ ಸಮಯದಲ್ಲಿ ಕ್ರೀಡಾ ಸಚಿವಾಲಯವು ತರಬೇತುದಾರರ ಮೊದಲನೇ ಆನ್ಲೈನ್ ತರಬೇತಿಯನ್ನು ಪ್ರಾರಂಭಿಸಿದೆ. ಸ್ನೇಹಿತರೆ, ಭಾರತದ ಪ್ರಸ್ತುತ ಕ್ರೀಡಾ ಸಚಿವರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಕಿರೇನ್ ರಿಜಿಜು. ತರಬೇತುದಾರರ ಜ್ಞಾನವನ್ನು ಹೆಚ್ಚಿಸಲು ಕ್ರೀಡಾ ಸಚಿವಾಲಯದ ಮೊದಲ ಆನ್ಲೈನ್ ಉಪಕ್ರಮದ ಭಾಗವಾಗಿ ಕ್ರೀಡಾ ಪ್ರಾಧಿಕಾರ ಮತ್ತು ರಾಷ್ಟ್ರೀಯ ಕ್ರೀಡಾ ಒಕ್ಕೂಟಗಳು ಆರ್ಚರಿ ಅಸೋಸಿಯೇಷನ್ ಆಫ್ ಇಂಡಿಯಾ ತನ್ನ ತರಬೇತುದಾರರಿಗೆ ಮೊದಲ ಬಾರಿಗೆ ಆನ್ಲೈನ್ ತರಬೇತಿಯನ್ನು ತಜ್ಞರಿಂದ ಪ್ರಾರಂಭಿಸಿದೆ. ಅರ್ಜುನ್ ಮತ್ತು ದ್ರೋಣಾಚಾರ್ಯ ಪ್ರಶಸ್ತಿ ಪುರಸ್ಕೃತ ಸಂಜೀವ್ ಸಿಂಗ್ ತರಬೇತುದಾರರಿಗೆ ಮಾನಸಿಕ ಕಠಿಣತೆ ತರಬೇತಿ ನೀಡಲಿದ್ದಾರೆ. ಆ್ಯಂಡ್ ಸ್ನೇಹಿತರೆ, ಭಾರತದ ಪ್ರಸ್ತುತ ಯೂತ್ ಅಫೇರ್ಸ್ ಮತ್ತು ಸ್ಪೋರ್ಟ್ಸ್ ಮಿನಿಸ್ಟರ್ ಸಚಿವ್ ಕಿರೇನ್ ರಿಜಿಜು. Which organization
along with Fit India, is organizing first ever live fitness sessions for school students during lockdown. ಲಾಕ್ಡೌನ್ ಸಮಯದಲ್ಲಿ ಫಿಟ್ ಇಂಡಿಯಾದೊಂದಿಗೆ ಯಾವ ಸಂಸ್ಥೆ ಶಾಲಾ ವಿದ್ಯಾರ್ಥಿಗಳಿಗೆ ಮೊದಲನೇ ಲೈವ್ ಫಿಟ್ನೆಸ್ ಸೆಷನ್ ಅನ್ನು ಆಯೋಜಿಸುತ್ತಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, CBSE. ಫಿಟ್ ಇಂಡಿಯಾ CBSE ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಸಹಯೋಗದೊಂದಿಗೆ 2020 ಏಪ್ರಿಲ್ 15ರಿಂದ ದೇಶಾದ್ಯಂತ ಶಾಲಾ ಮಕ್ಕಳಿಗಾಗಿ ತನ್ನ ಫಿಟ್ ಇಂಡಿಯಾ ಆಕ್ಟಿವ್ ಡೇ ಕಾರ್ಯಕ್ರಮ ಅಡಿಯಲ್ಲಿ ಮೊದಲ ರೀತಿಯ ಲೈವ್ ಫಿಟ್ನೆಸ್ ಸೆಷನ್ ಅನ್ನು ಆಯೋಜಿಸುತ್ತಿದೆ. ಮಕ್ಕಳ ಚಟುವಟಿಕೆಗಳನ್ನು ನಿರ್ಬಂಧಿಸಿರುವ ಕೋವಿಡ್-19 ಅನ್ನು ಎದುರಿಸಲು ರಾಷ್ಟ್ರವ್ಯಾಪಿ ಲಾಕ್ಡೌನ್ ಕಾರಣ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಈ ಆನ್ಲೈನ್ ಸೆಷನ್ಗಳನ್ನು ಮಕ್ಕಳ ಆರೋಗ್ಯವಾಗಿರಲು ಮನೆಯಲ್ಲಿಯೂ ಫಿಟ್ನೆಸ್ ಅಭ್ಯಾಸ ಮಾಡಲು ಅನುವು ಮಾಡಿಕೊಡುತ್ತದೆ. ವೆನ್ ವಾಸ್ ವರ್ಲ್ಡ್ ಆರ್ಟ್ ಡೇ ಸೆಲೆಬ್ರೇಟೆಡ್? ವಿಶ್ವ ಕಲಾ ದಿನವನ್ನು ಯಾವಾಗ ಆಚರಿಸಲಾಯಿತು? ವರ್ಲ್ಡ್ ಆರ್ಟ್ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಏಪ್ರಿಲ್ 15. ವಿಶ್ವಾದ್ಯಂತ ಸೃಜನಶೀಲ ಚಟುವಟಿಕೆಯ ಅರಿವನ್ನು ಉತ್ತೇಜಿಸಲು ಯುನೆಸ್ಕೋದು ಪಾಲುದಾರ ದಿ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಆಫ್ ಆರ್ಟ್ ಏಪ್ರಿಲ್ 15ರಂದು ವಿಶ್ವ ಕಲಾ ದಿನವನ್ನು ಘೋಷಿಸಿದೆ. ಪ್ರಸಿದ್ಧ ಮೊನಾಲಿಸಾ ಅವರ ವರ್ಣಿಚಿತ್ರಕಾರ ಲಿಯೋನಾರ್ಡೋ ಡಾ ವಿನ್ಸಿ ಅವರ ಜನ್ಮದಿನವನ್ನು ಗೌರವಿಸಲು ಈ ದಿನವನ್ನು ಆಯ್ಕೆ ಮಾಡಲಾಗಿದೆ. ಕಲಾತ್ಮಕ ಸೃಷ್ಟಿಗಳು ಮತ್ತು ಸಮಾಜದ ನಡುವಿನ ಸಂಪರ್ಕವನ್ನು ಬಲಪಡಿಸಲು ಸಹಾಯ ಮಾಡುವುದು, ಕಲಾತ್ಮಕ ಅಭಿವ್ಯಕ್ತಿಗಳ ವೈವಿಧ್ಯತೆಯನ್ನು ಅರಿವು ಉತ್ತೇಜಿಸುವುದು ಈ ದಿನದ ಮುಖ್ಯ ಉದ್ದೇಶವಾಗಿದೆ. Who authored the book titled Shutting to the Top, The Story of PV Sindhu? Shutting to Top, The Story of PV Sindhu ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಕೃಷ್ಣಸ್ವಾಮಿ ವಿ. ಕೃಷ್ಣಸ್ವಾಮಿ ಅವರು ಶಟ್ಟಿಂಗ್ ಟು ದ ಟಾಪ್, ದ ಸ್ಟೋರಿ ಆಫ್ PV ಸಿಂಧು ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಕೃಷ್ಣಸ್ವಾಮಿ ವಿ ಬರೆದ ಶಟ್ಟಿಂಗ್ ಟು ದಿ ಟಾಪ್, ದಿ ಸ್ಟೋರಿ ಆಫ್ PV ಸಿಂಧು ಎಂಬ ಪುಸ್ತಕವನ್ನು ಹಾಪರ್ ಕಾಲಿನ್ಸ್ ಅಮೆಜಾನ್ ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ಇತರ 2 ಪುಸ್ತಕಗಳೊಂದಿಗೆ ಪ್ರಕಟಿಸಿದ್ದಾರೆ. ಕೃಷ್ಣಸ್ವಾಮಿ ಅವರು ಕ್ರೀಡಾ ಪತ್ರಕರ್ತರಾಗಿದ್ದು, ಅವರು 7 ಒಲಿಂಪಿಕ್ ಕ್ರೀಡಾಕೂಟಗಳನ್ನು ಮತ್ತು ಬ್ಯಾಡ್ಮಿಂಟನ್ನಲ್ಲಿ ಹಲವಾರು ಅಂತಾರಾಷ್ಟ್ರೀಯ ಚಾಂಪಿಯನ್ಶಿಪ್ಗಳನ್ನು ಒಳಗೊಂಡಿದೆ. ಸ್ನೇಹಿತರೆ, ಕೃಷ್ಣಸ್ವಾಮಿ ಅವರು ಸಚಿನ್ ಅ ಹಂಡ್ರೆಡ್ಸ್ ನ ಲೇಖಕರಾಗಿದ್ದಾರೆ. ವಿಚ್ ಕಂಪ್ನಿ ಹ್ಯಾಸ್ ಲಾಂಚ್ ನ್ಯೂ ವರ್ಚುವಲ್ ಬ್ರೈಲ್ ಕೀಬೋರ್ಡ್ ನೇಮ್ ಟಾಕ್ಬ್ಯಾಕ್? ಯಾವ ಕಂಪ್ನಿಯು ಟಾಕ್ಬ್ಯಾಕ್ ಹೆಸರಿನ ಹೊಸ ವರ್ಚುವಲ್ ಬ್ರೈಲ್ ಕೀಬೋರ್ಡ್ ಅನ್ನು ಬಿಡುಗಡೆ ಮಾಡಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಗೂಗಲ್. ದೃಷ್ಟಿದೋಷದಿಂದ ಬಳಲುತ್ತಿರುವವರಿಗೆ ಸ್ಮಾರ್ಟ್ಫೋನ್ ಟೈಪಿಂಗ್ ಅನ್ನು ಸರಳೀಕರಿಸಲು ಗೂಗಲ್ ಟಾಕ್ಬ್ಯಾಕ್ ಹೆಸರಿನ ಮೊಬೈಲ್ ಕೀಬೋರ್ಡ್ ಅನ್ನು ಬಿಡುಗಡೆ ಮಾಡಿದೆ. ಟಾಕ್ಬ್ಯಾಕ್ ಬ್ರೈಲ್ ಕೀಬೋರ್ಡ್ ಹೊಸ ವರ್ಚುವಲ್ ಕೀಬೋರ್ಡ್ ಆಗಿದ್ದು, ಅದು ನೇರವಾಗಿ ಆಂಡ್ರಾಯ್ಡ್ಗೆ ಸಂಯೋಜಿಸಲ್ಪಟ್ಟಿದೆ. ಗೂಗಲ್ದು CEO ಸ್ನೇಹಿತರೆ ಸುಂದರ್ ಪಿಚಾಯ್. ಗೂಗಲ್ದು ಸ್ಥಾಪನೆ 1998ನಲ್ಲಿ ಆಗಿದೆ. ಗೂಗಲ್ದು ಹೆಡ್ ಕ್ವಾರ್ಟರ್ಸ್ ಕ್ಯಾಲಿಫೋರ್ನಿಯಾ, ಯುನೈಟೆಡ್ ಸ್ಟೇಟ್ಸ್ನಲ್ಲಿದೆ. ಆ್ಯಂಡ್ ಗೂಗಲ್ದು ಫೌಂಡರ್ಸ್ ಲ್ಯಾರಿ ಪೇಜ್ ಮತ್ತು ಸರ್ಜರಿ ಬ್ರಿನ್. ನೇಮ್ ದ ಫಸ್ಟ್ ಇಂಡಿಯನ್ ಸಿಟಿ ವಿಚ್ ಅನೌನ್ಸ್ ಫೇಸ್ ಮಾಸ್ಕ್ ಇಸ್ ಮ್ಯಾಂಡೇಟರಿ ಇನ್ ಪಬ್ಲಿಕ್ ಪ್ಲೇಸಸ್. ಸಾರ್ವಜನಿಕ ಸ್ಥಳಗಳಲ್ಲಿ ಫೇಸ್ ಮಾಸ್ಕ್ ಕಡ್ಡಾಯವೆಂದು ಘೋಷಿಸಿದ ಮೊದಲನೇ ಭಾರತೀಯ ನಗರವನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಮುಂಬೈ. ಫೇಸ್ ಮಾಸ್ಕ್ ಅನ್ನು ಮುಖವಾಡಗಳನ್ನು ಕಡ್ಡಾಯಗೊಳಿಸಿದ ಭಾರತದ ಮೊದಲ ನಗರ ಮುಂಬೈ. ಎಲ್ಲ ವ್ಯಕ್ತಿಯು ಸಾರ್ವಜನಿಕ ಸ್ಥಳಗಳಲ್ಲಿ ಪಬ್ಲಿಕ್ ಪ್ಲೇಸಸ್ನಲ್ಲಿ 3 ಪ್ಲೈ ಮಾಸ್ಕ್ ಅಥವಾ ಬಟ್ಟೆಯ ಮುಖವಾಡವನ್ನು ಧರಿಸಬೇಕು. ಮಹಾರಾಷ್ಟ್ರದ ಮುಖ್ಯಮಂತ್ರಿ ಸ್ನೇಹಿತರೆ ಉದ್ಧವ್ ಠಾಕ್ರೆ. ಮಹಾರಾಷ್ಟ್ರದ ಗವರ್ನರ್ ಭಗತ್ ಸಿಂಗ್ ಕೋಶ್ಯಾರಿ. ಅಂಡರ್ ವಿಚ್ ಸೆಕ್ಷನ್ ಆಫ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ 2005 ಸ್ಪಿಟ್ಟಿಂಗ್ ಇನ್ ಪಬ್ಲಿಕ್ ಪ್ಲೇಸ್ ಈಸ್ ಎನ್ ಒಫೆನ್ಸ್ ನಾವ್? ವಿಪತ್ತು ನಿರ್ವಹಣಾ ಕಾಯ್ದೆ 2005ರ ಯಾವ ವಿಭಾಗದ ಅಡಿಯಲ್ಲಿ ಪಬ್ಲಿಕ್ನಲ್ಲಿ ಉಗುಳುವುದು ಈಗ ಅಪರಾಧವಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಸೆಕ್ಷನ್ 51B.
ಮೇ 3ವರೆಗೆ ಲಾಕ್ಡೌನ್ ವಿಸ್ತರಣೆ ಹಿನ್ನೆಲೆಯಲ್ಲಿ 2020 ಏಪ್ರಿಲ್ 15ರಂದು ಗೃಹ ಸಚಿವಾಲಯ ಹೊರಡಿಸಿದ ಏಕೀಕೃತ ಪರಿಷ್ಕೃತ ಮಾರ್ಗಸೂಚಿಗಳ ಪ್ರಕಾರ ವಿಪತ್ತು ನಿರ್ವಹಣೆ ಕಾಯ್ದೆ 2005ರ ಸೆಕ್ಷನ್ 51B ಅಡಿಯಲ್ಲಿ ಉಗುಳುವುದು ದಂಡದೊಂದಿಗೆ ಶಿಕ್ಷೆಯಾಗಿದೆ. ಪಬ್ಲಿಕ್ ಪ್ಲೇಸಸಲ್ಲಿ ಸ್ಪಿಟ್ಟಿಂಗ್ ಮಾಡೋದು ಈಗ ಒಫೆನ್ಸ್ ಆಗಿದೆ. The biscuits which are given to COVID-19 patients contain -% of protein, while usual biscuits contain around 8 to 9% protein. COVID-19 ರೋಗಿಗಳಿಗೆ ನೀಡಲಾಗುವ ಬಿಸ್ಕಿಟ್ಗಳಲ್ಲಿ ಡ್ಯಾಶ್ ಪ್ರೋಟೀನ್ ಇರುತ್ತದೆ ಮತ್ತು ಸಾಮಾನ್ಯ ಬಿಸ್ಕಿಟ್ನಲ್ಲಿ ಸುಮಾರು 8 to 9% ಪ್ರೋಟೀನ್ ಇರುತ್ತದೆ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ 14%. ಕೋವಿಡ್-19 ರೋಗಿಗಳಿಗೆ ನೀಡಲಾಗುವ ಬಿಸ್ಕಿಟ್ನಲ್ಲಿ 14% ಪ್ರೋಟೀನ್ ಇರುತ್ತದೆ ಮತ್ತು ಸಾಮಾನ್ಯ ಬಿಸ್ಕಿಟ್ನಲ್ಲಿ ಸುಮಾರು 8 to 9% ಪ್ರೋಟೀನ್ ಇರುತ್ತದೆ. ವೆನ್ ವಾಸ್ ವರ್ಲ್ಡ್ ಹೆರಿಟೇಜ್ ಡೇ ಸೆಲೆಬ್ರೇಟೆಡ್? ವಿಶ್ವ ಪರಂಪರೆಯ ದಿನವನ್ನು ಯಾವಾಗ ಆಚರಿಸಲಾಯಿತು? ವರ್ಲ್ಡ್ ಹೆರಿಟೇಜ್ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಏಪ್ರಿಲ್ 18, 18th ಏಪ್ರಿಲ್. ವಿಶ್ವ ಪರಂಪರೆಯ ದಿನವನ್ನು ವರ್ಲ್ಡ್ ಹೆರಿಟೇಜ್ ಡೇ ಏಪ್ರಿಲ್ 18ರಂದು ಆಚರಿಸಲಾಗುತ್ತದೆ. ಸ್ಮಾರಕಗಳು ಮತ್ತು ತಾಣಗಳ ಅಂತಾರಾಷ್ಟ್ರೀಯ ಮಂಡಳಿಯ ಕೈಗೊಂಡ ಚಟುವಟಿಕೆಗಳ ಮೂಲಕ ಸಾಂಸ್ಕೃತಿಕ ಪರಂಪರೆಯನ್ನು ಉತ್ತೇಜಿಸುವುದು ಈ ದಿನದ ಮುಖ್ಯ ಉದ್ದೇಶವಾಗಿದೆ. ಆ್ಯಂಡ್ ಸ್ನೇಹಿತರೆ, ಭಾರತವು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಪಟ್ಟಿಯಲ್ಲಿ 38 ಪಾರಂಪರಿಕ ತಾಣಗಳನ್ನು ಹೊಂದಿದೆ. ಆ್ಯಂಡ್ ಸ್ನೇಹಿತರೆ, 2020 ವರ್ಲ್ಡ್ ಹೆರಿಟೇಜ್ ಡೇದು ಥೀಮ್ ಶೇರ್ಡ್ ಕಲ್ಚರ್, ಶೇರ್ಡ್ ಹೆರಿಟೇಜ್ ಆ್ಯಂಡ್ ಶೇರ್ಡ್ ರೆಸ್ಪಾನ್ಸಿಬಿಲಿಟಿ. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ಸ್ನೇಹಿತರೆ, ಎರಡನೇ ಕ್ವಶನ್ಗೆ ಆನ್ಸರ್ನ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು, ವಾಟ್ ಈಸ್ ದ ಥೀಮ್ ಫಾರ್ ಇಂಟರ್ನ್ಯಾಷನಲ್ ಡೇ ಆಫ್ ಮ್ಯಾಥಮ್ಯಾಟಿಕ್ಸ್? ಅಂತಾರಾಷ್ಟ್ರೀಯ ಗಣಿತ ದಿನಾಚರಣೆಯ ಥೀಮ್ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಮ್ಯಾಥಮೆಟಿಕ್ಸ್ ಈಸ್ ಎವ್ರಿವೇರ್. ಸೆಕೆಂಡ್ ಕ್ವಶನ್ ನೋಡಿ ಸ್ನೇಹಿತರೆ, ವೆನ್ ಈಸ್ ವರ್ಲ್ಡ್ ವಾಯ್ಸ್ ಡೇ ಅಬ್ಸರ್ವ್ ಆನ್ಯುವಲಿ? ವಾರ್ಷಿಕವಾಗಿ ವಿಶ್ವ ಧ್ವನಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಏಪ್ರಿಲ್ 16. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇರೋದು, ವೆನ್ ವಾಸ್ ವರ್ಲ್ಡ್ ಹೆರಿಟೇಜ್ ಡೇ ಸೆಲೆಬ್ರೇಟೆಡ್? ವಿಶ್ವ ಪರಂಪರೆಯ ದಿನವನ್ನು ಯಾವಾಗ ಆಚರಿಸಲಾಯಿತು? ಸೆಕೆಂಡ್ ಕ್ವಶನ್ ನೋಡಿ ಸ್ನೇಹಿತರೆ, ವೆನ್ ವಾಸ್ ಇಂಡಿಯಾ ಪೋಸ್ಟ್ ಫಾರ್ಮ್? ಇಂಡಿಯಾ ಪೋಸ್ಟ್ ಯಾವಾಗ ರಚನೆಯಾಯಿತು? ಸ್ನೇಹಿತರೆ, ಈ ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.